ಹಾಯ್ ಎಲ್ಲರೂ ಹೆಂಗಿದ್ರು ಮರೆ, ನಾನು ಯಾರಂದಳಿ ಗೊತ್ತಾಯ್ತಲ್ಲ, ನಿಮ್ಮ ಕೋಸ್ಟ್ ಬೈ ಕೋಸ್ಟ್ ಅನ್ಕಂತೆ ನಾನು ನಿಮಗೆ ತೋರ್ತಿದ್ದೆ ಅಂದ ಕಪ್ಪೋಗಿದ್ದೆ. ಎಂತಂದರೆ ನಂಗೆ ಇವತ್ತೇ ನನ್ನ ರೂಮ್ ಆಗಿದ್ಲಲ್ಲ ಇವಳು, ಇದು ವೆಜ್. ನೀನು ಚಂದ ತೋರ್ತೆ, ತಿಂಬುದು ವೆಜ್. ನಂಗಿತ್ತಲ್ಲ 3 ವರ್ಷ ಆಯಿತು ಮಂಗಳೂರಿಗೆ ಬಂದು, ನನ್ನ ಹಲ್ಲು ಮಾತ್ರ ತೋರಿಸ್ತಿದ್ದೆ. ಫೈನ್, ನಾನು 3 ವರ್ಷ ಆಯಿತು ಮಂಗಳೂರಿಗೆ ಬಂದು. ಇವಳೊಟ್ಟಿ ಸೇರಿ ರೂಮ್ ಮಾಡ್ಕೈತೆ. ನಾವು 2 ವರ್ಷದಿಂದ ನಾನು ವೆಜ್ ತಿಂದು ನನ್ನ ನಾಲಿಗೆ ಎಲ್ಲ ಸತ್ತೇ ಹೋಯ್ತು, ಟೇಸ್ಟೇ ಗೊತ್ತಿಲ್ಲ. ಇವತ್ತೆಂತಗೂ ಚಿಕನ್ ತಿನ್ಕನ್ಸ್ತೆ. ಚಿಕನ್ ಅಂತಂದರೆ ನಾನು ಒಬ್ಬಳೇ ಇರೋದಲ್ಲ, ನನಗೆ ಅಂತಂದರೆ ದುಡ್ಡು ಕೊಟ್ಟು ಚಿಕನ್ ತಂದರೆ ನನಗೆ ಫುಲ್ ಸುಮಾರು ಆಯ್ತು. ಅಂದರೆ 2-3 ದಿನ ಬರ್ತತ್ತ. ಅಮ್ಮ ಒಂದಿನ ಬಿಟ್ಟು ಜಾಸ್ತಿ ಬಿಸಿ ಮಾಡಿಟ್ರೆ ಅಮ್ಮ ಕಾಲ್ ಮಾಡಿ ಬೈತು, ಗ್ಯಾಸ್ಟ್ರಿಕ್ ಆಯ್ತು ಬಿಸಾಡು ಅಂತ. ಅದೇಂತಂದರೆ ಒಬ್ಬರಿಗೆ ತಪ್ಪದಿಗೆ ಮತ್ತು ದುಡ್ಡು ಜಾಸ್ತಿ ಆಯ್ತು. ಸೊ ನಾನಷ್ಟು ಚಿಕನ್ ಎಲ್ಲ ಮಾಡೋದಿಲ್ಲ. ರೂಮಿಗೆ ಬಂದ ಮೇಲೆ ಒಂದು ಸಲ ಮಾಡಿದ್ದೆ ಅಷ್ಟೇ. ಇವತ್ತು ಚಿಕನ್ ತಿನ್ಕಂದಳಿ ಮಸ್ತ್ ಆಸೆ, ಅಲ್ಲೆಲ್ಲ ಗಡಗಡ ಅಂದ್ರೆ ಚಳಿಗೆ ಚಿಕನ್ ತಿನ್ಕಂಡು ಮಸ್ತ್ ಆಸೆ. ಅವ್ರು ಕೊಡೋದು ಅರ್ಧ kg, ನಂಗೆ ಅರ್ಧ kgನೂ ತಿಂಬುಕಾತಿಲ್ಲ, ಸ್ವಲ್ಪ ಮಾತ್ರ ತಿಂಬುಕಾಪುದ. ಅದಕ್ಕೆ ನಾನು ಹೋಯ್ಲಿಲ್ಲ ಚಿಕನ್ ಅಂಗಡಿಗೆ. ನಮ್ಮ ರೂಮ್ ಹತ್ರ ಒಂದು ಚಿಕನ್ ಅಂಗಡಿ ಇತ್ತು ಆಚೆಗೆ, ಸಣ್ಣದು ಚಿಕನ್ ಶಾಪ್. ಎಂತಕ್ಕಂದ್ರೆ 2 ವರ್ಷದಿಂದ ನಾನು ವೆಜ್ ತಿಂತಿದ್ದದ್ದು ರೀಸನ್ ಯಾರು ಇವಳು. ಅದಕ್ಕೆ ಇವಳನ್ನು ಕಳಿಸಿ 1/4 kg ಕೊಡ್ತೀರಿ ಅಂದೇಳಿ ಅವ್ರು ರಿಕ್ವೆಸ್ಟ್ ಮಾಡೋ ಕೇಳಿದೆ. ಇವಳು ಇಲ್ಲ ಅನ್ಕರಿಲ್ಲ, ಎಂತಕ್ಕಂದ್ರೆ ಇವಳಿಗೋಸ್ಕರ ನಾನು ವೆಜ್ ತಿಂತಿದ್ನಲ್ಲ, ಇವಳಂತೂ ನಾನ್ ವೆಜ್ ತಿಂತಿಲ್ಲ. ನಾನು ಹೇಳ್ತಾ ನಾನ್ ವೆಜ್ ತಿನ್ನಂದ್ರೆ ಅವಳು ತಿಂಬು ರೆಡಿ ಇಲ್ಲ. ಅದಕ್ಕೆ ನಾನು ಇವಳ ಹತ್ರ ಹೇಳಿದೆ, ನೀನು ಹೋಗಿ ಅವ್ರ ಹತ್ರ ಕೇಳ್ಕೊಬರ್ಕ 1/4 kg ಹೆಂಗೆ ಅವರು ಬೇಡ್ಕೊಬರ್ಕ, ನಾ ಕೇಂಗಳಿಕಲ್ಲ ಅವ್ರು ಕೊಡ್ಕೊಂಡು. ಪಾಪ ಹೆಣ್ಣೆಂತ ಮಾಡ್ಕರಿಲ್ಲ, ಹೋಯ್ತು ಅದೇ 1 ನಿಮಿಷ ನಾನು ತೋರುದೇ ಇಲ್ಲ ಅನ್ಸುತ್ತಿದ್ರಾಗೆ. ಬಟ್ ಫೈನ್, ನನ್ನ ಮಾತು ಕೇಂತಿತ್ತಲ್ಲ ಬಿಡಿದೆ. ನಾನೀಗ ಇದು ಶೈನ್ ಮಾತ್ರ ತೋರ್ತಿತ್ತು ಕೆನ್ವಿ ಹತ್ರ 2 ಮೊಟ್ಟಿ. ನಾನು ನಿನ್ಗಿಂತ ಬಿಡಿಯಾಗಿದ್ದೇನಾ? ಎಲ್ಲ ನಾನು ಮುಖ ತೊಳಿಲಿಲ್ಲ, ನೀನು ಮುಖ ಎಲ್ಲ ತೊಳ್ಕೊ ಬಂದೆ. ಅದಕ್ಕೆ ಕಾಣುದೇ. ನಾನು ಕಾಲೇಜಿಂದ ಬಂದು ಇನ್ನೂ ಮುಖನೇ ತೊಳಿಲ್ಲ. ಎಷ್ಟು ಗೊತ್ತಾ, 5 ಗಂಟೆ ಬೈಂದೆ, ಇನ್ನೂ ನನ್ನ ಮುಖಕ್ಕೆ ನೀರು ಹಾಕಲಿಲ್ಲ. ಎಂತ ಇವತ್ತು ಕಲರ್ ಡ್ರೆಸ್ ಅದನ್ನು ತೆಗಿಲಿಲ್ಲ. ಎಂತ ಅಂದೇಳಿ ಸರ್ಫೆಕ್ಸಲ್ ಹಾಕಿದ್ರು ಮಿನಿ ಕಲರ್ ಇದ್ದೆ. ಎಸ್, ನಿಜ ಅಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ, ಫ್ರೆಂಡಿಗೆ ಮಾಡ್ರೆ ಅಂತ ಅದಿಲ್ಲ ಅಲ್ಲ. ಆ್ಯಕ್ಚುಲಿ ನಾನು ಕರಿನೇ ಇದ್ದೆ ಮಸ್ತ್. ಅದು ಇವಳು ಮುಂದೆ ಚೂರು ಬ್ರೈಟ್ ತೋರ್ದೆ, ಇವಳು ಮುಂದೆ ಚೂರು ಬ್ರೈಟ್ ತೋರಿಸೆ. ಪ್ಲೀಸ್ ಬ್ಯಾಚರ್ ಮಾಡ್ಕೊಂಬೇಡ, ಮಾಡ್ಕೊಂಡ್ರೆ ನನಗೆಲ್ಲ ಪ್ರಾಬ್ಲಮ್ಮು ಇಲ್ಲ. ಮತ್ತೆ ಇಲ್ಲ ಕಮೆಂಟ್ಸ್ ಅಂಡರ್ ಡಿಸ್ಕ್ರಿಮಿನೇಷನ್ ಅಂತ. ಇದು ಅಲ್ಲಿ ಕಾಷನ್ ಎಂತ ಅದೆಂತ ಇಲ್ಲ, ನಾವು ಜೋಕಿ ನಾವೇ ಫ್ರೆಂಡ್ಶಿಪ್ಪಲ್ಲಿ ಮಾತ್ಕೊಂಡಿದ್ದೆ ಆಯ್ತಾ. ನೀನು ಬೇರೆಯವರಿಗೆ ಹೇಳಬೇಕಾ? ನೀನು ನಿನ್ನಲ್ಲೇ ರೇಸಿಸಮ್ ನಿಂಗೇನೆ ಮಾಡ್ಕೊಳ್ತಿದ್ದೆ, ನಿನಗೆ ಬೇರೆಯವ್ರು ಹೇಳ್ತಾ ಇಲ್ಲ. ಸೆಲ್ಫ್ ರೇಸಿಸಮ್ ವಶಿ, ನನ್ನ ಮುಖನೇ ಕಾಣ್ತಾ ಇಲ್ಲ ಇದರಲ್ಲಿ. ಟಾರ್ಚ್ ಆನ್ ಮಾಡಲಾ? ಜೋರು ಮಳಿನೂ ಬತ್ತಿತ್ತು. ಹಾಂ, ಟಾರ್ಚ್. ವಾವ್, ನನ್ನ ಮುಖ ಶೈನ ತಿನ್ಕಣಿ ಅಂತಂದರೆ ಜೋರು ಮಳಿನೂ ಬತ್ತಿತ್ತು. ನಾನು ಇನ್ನೂ ಯೂನಿಫಾರ್ಮು ಕಳಿಸ್ಲಿಲ್ಲ. ಅವ್ರ ಹತ್ರ ಇವಳು ಬೇಡ್ಕೊ ಬಂದ್ಲಿ. ಎಂತ ಅನ್ಕೊಂಡೆ, ನಿನ್ನ ಮುಖಕ್ಕೆ ನಾ ಲೈಟ್ ಹಿಡಿದೆ ಕೊಡು. ಅಯ್ಯೋ, ಎಂತ ಅಂದ್ಬೇಡ್ದೆ ಫಸ್ಟ್ 1/4 kg ಸ್ಕಿನ್ಲೆಸ್ ಚಿಕನ್ ಕೊಡಿ. ಸ್ಕಿನ್ ಔಟ್ ಮಾಡೋದು ಚಿಕನ್ ಎಂಥದ್ದು ಸ್ಕಿನ್ಲೆಸ್ ಚಿಕನ್ ಕೊಡಿ ಅಂತ ಕೇಳಿ, ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಕಾಡಿ ಬೇಡಿ ಅಂಕಲ್ ಪ್ಲೀಸ್ ಕೊಡಿ ಅಂತ ಹೇಳಿದೆ. ಪ್ರತಿ ಸ್ಯಾಟರ್ಡೆ ಚಿಕನ್ ತಗೊಂಡೋಗ್ತೀವಿ ಅಂತ ಸ್ಕ್ಯಾಮ್ ಮಾಡಿ ಹೇಳಿದ್ದೇನೆ. ಒಪ್ಪಿದ್ದಾರೆ ಅವರು. ಹಿಡ್ಕ ಅವ್ರು ಕೇಳಿದ್ರಂತೆ ಪ್ರತಿ ವಾರ ಬರ್ತೀರಾ ಅಂತ. ಇವಳು ಹೌದಂದಳಿಕೆ ಸುಳ್ಳು ಹೇಳಿ ಬಂದ್ಲು. ಅದಕ್ಕೆ ಅವ್ರು ಅಡಿಲ್ಲ ಕೊಡ್ತೆ ಅಂದಕ್ಕೆ ಹೇಳ್ರ. ಅವ್ರು ಕೇಳ್ರಮ್ರ, ನೀವು 1/4 kg ಅಂದರೆ ನಾವು ಯಾವ ಸೈಡಿಂದ ಪಾರ್ಟ್ ಕಟ್ ಮಾಡಿ ಕೊಡೋದಂತ. ಹಾಂ, ಇವಳು ಯಾವುದೋ ಸೈಡಿಂದ ಕೊಡಿ ಅಂಕಲ್ ಪ್ಲೀಸ್ ಅಂಕಲ್ ಅಂತ ಹೇಳೋದು ಅಡ್ಡಿಲ್ಲ ಅಂತ ಹೇಳ್ರಮ್ರ. ಈಗ ಚಿಕನ್ ಶಾಪಿಗೆ ಹೋಗ್ತಿದ್ದೆ, ಯಾವ ಪಾರ್ಟ್ ಕಟ್ ಮಾಡಿ ಇಟ್ಟಿರ್ಕೊಳ್ಳಿ ಗೊತ್ತಿಲ್ಲ. ಓ ಮೈ ಗಾಡ್, ಬಾಗ್ಲಾಕ್ಯಾರ ಇಲ್ಲ ನಿಲ್ಸಿ, 7 ಗಂಟೆ ಬನ್ನಿ ಅಂತ ಹೇಳಿದ್ರೆ ವಿಲ್ ರೆಡಿ. ಕೋಳಿ ಹತ್ರ ಮಾತಾಡ್ಬಾರ. ಅಂಕಿತಾ, ಅದು ಹೇಳ್ತಿದ್ವಾ ಇಲ್ವಾ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತೇವಲ್ಲ, ಅದು ನಿಜ. ಯಾಕೆ ಹೇಳು, ನಾನು ನೀನು ಈಗ ರೇಸಿಸಮ್ ಮಾತಾಡಿ ನಾನು ಹಿಂಗೆ ಸ್ವಲ್ಪ ಚಾಳಿಸ್ದೆ, ಆವಾಗ ನಾನು ಬಿಳಿ ಅಂತ. ಈಗ ನೋಡಿ ನಮ್ಮ ಹತ್ರ ಕೋಳಿನೇ ಬಂದಿತ್ತಿದ್ದೆ. ಈಗ ಕರ್ಮ ರಿಟರ್ನ್ಸ್ ಅಂದೈತೆ ಕೇಳು.
ಆಂಟಿ ಕೊತ್ತಂಬರಿ ಸೊಪ್ಪು ಉಂಟಾ? ಶುಂಠಿ ಉಂಟಾ? ಹಾಂ ಡೌಟಲ್ಲಿ ಉಂಟು. ಹಾಂ ಪನ್ನೀರ್ ಬೇಕಾ? ಪನ್ನೀರ್ 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 ನಾಳೆ ಅದು ಬೇಕಲ್ಲ ಫುಡ್. ಸೋಯಾ ಉಂಟು. ಹಾಂ ಚಿಕ್ಕ ಸಾಕು ಅಂಕಲ್. ಇದು ಆಮೇಲೆ ಹಾಂ ಅಷ್ಟು ಸಾಕು. ಮತ್ತೆಂತ ಬೇಕಿರೋದು? ಕೊತ್ತಂಬರಿ ಸೊಪ್ಪಿಲ್ಲ. ಹಾಂ ಅಂಕಲ್ ತೆಂಗಿನಕಾಯಿ ಉಂಟಾ? ಕಾಲ್ಯ ಅಂಕಲ್ ಕೊತ್ತಂಬರಿ ಸೊಪ್ಪು ಉಂಟಾ? ಇಲ್ವಾ? ಇಲ್ಲ. ತೆಂಗಿನಕಾಯಿ ಇರ್ಬೋದಾ? ತೆಂಗಿನಕಾಯಿ ಉಂಟಾ ಅಂಕಲ್? ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಕೊಡಿ. ಎಷ್ಟಾಯ್ತು? ಎಷ್ಟು ಕೂಗ್ತಿತ್ತು ಅಂದರೆ ಸ್ವಲ್ಪ ಕೂಗ್ತಿಲ್ಲ, ಎಂತಕ್ಕಂದ್ರೆ ಅಲ್ಲೊಬ್ಬ ರೆಡ್ ಕಲರ್ ಹೈಕೊಂಡು ನಿಮ್ಮ ತಲೆ ಮೇಲೆ ಹೈಕೊಂತಿದ್ದಾಳೆ. ನಾವು ಇದೇ ಅದ್ರ ಮುಂದೆ ಬಂತದ್ದು ನಮ್ಗೆ ಕೂಗಲಿಲ್ಲ, ಅದು ಅವನಿಗೆ ಮಾತ್ರ ಕೂಗೋದು. ಅದೇ ಹೇಳೋದು ಊರ ನಾಯಿ ಎಲ್ಲ ಕಾಣಿ ನಮ್ಮ ಏರಿಯಾಕ್ಕೆ ಬಂದಿದೆ ಅನ್ನೋ ಮುಖ ಮುಚ್ಚಿ ತೆಗಿಯೋ ಅಂತ ಬೈತಿತ್ತದು. ಯಾರೋ ಬೈಂದ ನಮ್ಮ ಏರಿಯಾಕ್ಕಂತ. ಈಗಳು ನಾನು ತೋರ್ತಿಲ್ಲ ಅಂದಳಿ ನಂಗೆ ಗೊತ್ತಿತ್ತು. ಆರು ನನ್ನ ಮಾತು ಕೇಂತತ್ತ ಎಂತಕ್ಕಂದ್ರೆ ನಾನು ಇಷ್ಟಪ್ಪ ಮಾತಾಡ್ತೆ ಅಂದಳಿಕೆ ನೀವೆಲ್ಲ ನಂಗೆ ಫಾಲೋ ಮಾಡ್ತಿದ್ರಿ. ನಾನು ಸೊಡ್ಡು ಕಂಡಂತೂ ನೀವು ಫಾಲೋ ಮಾಡ್ತಿಲ್ಲ, ನಂಗೆ ಮಸ್ತ್ ಗೊತ್ತಿತ್ತು. ಎಂತಂದರೆ ಚಿಕನಿಗೆ ಎಂತೆಲ್ಲ ಐಟಮ್ ಬೇಕು ಎಲ್ಲ ತಗೊಂಡು ಬಂದೆ. ಹಾಗೆ ಇವಳಿಗೂ ನಾನು ಚಿಕನ್ ಮಾಡ್ಕೊಂಡ್ರೆ ಹೊಟ್ಟಿಗೆ ಅಂತ ಹಾಕೋದಿಲ್ಲ, ಮಾಡಿ ಕೊಡೋದಿಲ್ಲ. ಪನ್ನೀರ್ ತಗೊಂಡ್ಲ, ನೀನು ಮಾಡ್ಕೊ ಮಸಾಲೆಗೆ ಪನ್ನೀರ್ ಮಾಡಿ ಕೊಡೋದಿಲ್ಲ. 100 ರೂಪಾಯಿ ಕೊಟ್ಟು ಪನ್ನೀರ್ ತಗೊಂಡ್ಲ. ನಂಗೊಂಚೂರು ಈಗ ಸಮಾಧಾನ ಆಯ್ತು. ಎಂತಕ್ಕಂದ್ರೆ ಚಿಕನಿಗೆ ನಾನು 100 ರೂಪಾಯಿ ಹೋಯ್ದಿತ್ತಾ, ಈಗ ಇವಳ್ದು ಪನ್ನೀರಿ ದುಡ್ಡು ಸ್ವಲ್ಪ ಸಮಾಧಾನ ಆಯ್ತು. ಎಸ್ ನೀನು ತಿನ್ಬೇಕನ್ನೋ ಆಸೆ. ನಾ ಹೇಳಿದೆ ಇಲ್ಲ ಬಿರಿಯಾನಿ ಅಂತ ತಗೊಂಡ್ಲಿಕ್ಕೆ ತಗೊಂಡ್ರ ಮೇಲೆ ಹಾಂ ಅಂದ್ಲು. ಆಮೇಲೆ ನಾನು ಹೇಳಿದೆ ಅದೇ 100 ರೂಪಾಯಿ ಬಿರಿಯಾನಿ ಈಗ ತಿಂದರೆ ಖಾಲಿ ಆಯ್ತು, ಅದೇ ಪನ್ನೀರ್ ಮಾಡ್ರೆ ನಾಳೆ ಇಡೀ ಬರ್ತದೆ. ಅದು ಹಚ್ಕ ತಿಂಬಕ ತನ್ನಗಲ್ ಮನ್ಸು ಸ್ವಲ್ಪ ಚೇಂಜ್ ಮಾಡಿ ಪನ್ನೀರೇ ತಗೊಂಡ್ಲ. ಐಟಮ್ ಎಲ್ಲ ತಗೊಬಂದೆ. ಇದರಲ್ಲಿ ಎಂತ ಇತ್ತು ಇಲ್ಲ ನಂಗೆ ಗೊತ್ತಿಲ್ಲ. 160 ರೂಪಾಯಿ ಆಯಿತು. ಆಚೆ ಅಂಗಡಿಗೆ ಹೋದಳಿಕೆ ಒಂದು ತೆಂಗಿನಕಾಯಿಗೆ 25 ರೂಪಾಯಿ ತಗೊಂಡ್ರು. ಎಂತ ಮಾಡ್ಕರಿಲ್ಲ, ಊರು ಬದಿಯಲ್ಲ, ಹೊಟ್ಟೆ ಬೇಕಂದರೆ ದುಡ್ಡು ಖರ್ಚು ಮಾಡ್ಕ ತಗೊಂಡ್ಲು ಬೇಕು. ಆಮೇಲೆ ಎಂತ ತಕ್ಕಂತ ಆಮೇಲೆ ತೆಂಗಿನಕಾಯಿ ಮತ್ತು ನಂಗೆ ಎಂತಂದರೆ ಅದೆಂಥದ್ದು ಒಂದು ಪೌಡರ್ ಬರ್ತದೆ ಕುಂದಾಪುರ ಚಿಕನ್ ಮಸಾಲ ಅಂತ. ನಮ್ಮ ಕುಂದಾಪುರ ಸೈಡಿನದು ಅನಿಸುತ್ತೆ, ಅದು ಒಳ್ಳೆ ಇರುತ್ತೆ ಅಂದ್ರೆ ನಾನು ಅಮ್ಮ ಹೇಳ್ತಿದ್ಲು. ಇಲ್ಲಿ ಕುಂದಾಪುರ ಚಿಕನ್ ಮಸಾಲ ಸಿಕ್ಕಲಿಲ್ಲ. ಹಾಂ ಯಾವುದೋ ಊರಿನ ಚಿಕನ್ ಮಸಾಲ ಸಿಕ್ತು, ಅಷ್ಟರು ಸಿಕ್ತಂದೇಳಿ ತಗೊಬಂದೆ. ಅವ್ರು ಕಂಡಿದ್ಯಾ ಚಿಕನ್ ತಗೊಂಡ್ರು ಕೂಡಲೇ ಪೌಡರ್ ಬೇಕಾ ಕೇಳಿದ್ರು, ತೆಗೊಂಡೆ. ಆಮೇಲೆ ಪುನಃ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಂತ ಅದಂತ ಅರ್ಧ ಒಂದು ಸೈಡ್ ಕಿಡ್ನಿ ಕೆತ್ತಿ ಕೊಟ್ಟರೆ ಆಗ್ಬೋದು ಅವರಿಗೆ. 110 ರೂಪೀಸ್ ಆಯ್ತು. ಅವ್ರದ್ದು 1/4 kg ಅಂತ ಹೇಳೋದು. 400 ಗ್ರಾಮ್ ಇತ್ತು ಅಡಿಲಿ ಆಗ್ಯಾಡ್ರು. ಮತ್ತಿಲ್ಲ ಬೇಡ ನನಗೆ 250 ಗ್ರಾಮ್ ಕೊಡಿ ಅಂಬಕತ್ತ ಮರ್ಯಾದೆ ಉಡ್ಸ್ಕೊಂಡ್ಕಲ್ಲ ಕಡಿ ಅಂದೆ. ಅವರು ಲಾಭ ಆಯ್ತು. ಎಂತಕ್ಕಂದರೆ ನಾನು ಅರ್ಧ kg ತಗೊಂಡ್ರೆ ಸ್ಕಿನ್ ಔಟ್ ಮಾಡ್ರೆ, ನಾನು ಸ್ಕಿನ್ನಲ್ಲಿದ್ದು ನಂಗೆ ಹೇಸಿಗೆ ಆಯ್ತು. ಫುಲ್ ಸ್ಕಿನ್ ಔಟ್ ಗ್ಯಾಂಡಿ ಕುತ್ತಿಗೆ ಎಲ್ಲ ತೆಗೀಗ ನಂಗೆ ಇಲ್ಲಿ ನಂಗೆ ಹೊಟ್ಟೆಗೆ ಸೇರೋದಿಲ್ಲ. 150 ರೂಪಾಯಿ ಆಯ್ತು. ಅದು 400 ಗ್ರಾಮ್ಸಿಗೆ 100 ರೂಪಾಯಿ ತಗೊಂಡ್ರು. ಹಿ ಖುಷಿ. ಈಗ ಚಿಕನ್ ಸಾರು ಮಾಡಿದೆ. ಫಸ್ಟ್ ಟೈಮ್ ಮಾಡೋದು ನಾನು ಗ್ರೀನ್ ಮಸಾಲ, ಅದು ಒಂದೇ ನಂಗೆ ಬಪ್ಪೋದು ಮಾಡೋಕ್ಕೆ. ಇವತ್ತೇ ರೆಡ್ ಕಲರು ಗರಂ ಮಸಾಲೆ ಹಾಕಿ ಮಾಡ್ತಾರಲ್ಲ ಅದು ಟೇಸ್ಟ್ ಮಾಡಿ. ನಂಗೆ ಚಿಕನ್ ಸಾರು ಅಂತಂದರೆ ನಮ್ಮೂರು ಸೈಡ್ ತಿಂದಂಗೆ ನಂಗೆ ಎಲ್ಲೂ ತಿಂದಂಗೆ ಆಗ್ತಿಲ್ಲ. ಎಂತಕ್ಕಂದರೆ ಯಾವ ಸೈಡು
ಚಿಕನ್ ಸಾರಿ ಗರಂ ಮಸಾಲೆ ಎಲ್ಲ ಹಾಕಿ ಮಾಡೋದೇ ಇಲ್ಲ. ನಂಗೆ ಗರಂ ಮಸಾಲೆ ಎಲ್ಲ ಹಾಕಿದೆ, ನನಗೆ ಸರಿ ಕಾಯಿ ಹಾಲೆಲ್ಲ ಹಾಕಿ ಮತ್ತಿದು ಎಂತ ಗರಂ ಮಸಾಲೆ ಚಕ್ಕಿ ಅದೆಲ್ಲ ಹಾಕಿ ಫುಲ್ ಇದು ಮಾಡಿ ಒಳ್ಳೆ ಸಾಬಿ ಆಯ್ತು. ಅಷ್ಟೊತ್ತಿ ಒಳ್ಳೆ ಸೇರುತ್ತೆ, ರುಚಿ ಹಾರು ಖುಷಿ ಆಯ್ತು. ಬಟ್ ನಂಗೆ ಚಿಕನ್ ಸಾರೆಲ್ಲ ಅಷ್ಟು ಮಾಡು ಗೊತ್ತಿಲ್ಲ. ಬಟ್ ವಿಲ್ ಟ್ರೈ ಮಾಡ್ರೆ ಎಲ್ಲನೂ ಅದು. ಯಪ್ಯಾ ಇದೊಂದು ನಮ್ದೊಂದು ಗುಡ್ಡಿ ಮೇಲೆ ರೂಮ್ ತಗೊಂಡಿತ್ತು ಜೀವನ ಆರು. ರೂಮಿಗೆ ಬಂತ, ಈಗ ಚಿಕನ್ ಸಾರು ಮಾಡೋಕ್ಕೆ ರೆಡಿ. ಚಿಕನ್ ಸಾರು ಮತ್ತು ಎಂತ ಅಂದರೆ ಪನ್ನೀರ್. ನನ್ನ ಮುಖ ಹಿಂಗೆ ತೋರ್ತಿತ್ತು ಅಂದೇಳಿ ಪ್ಲೀಸ್ ಎಂತ ಅನ್ಕೊಂಬೇಡಿ. ಅಂತಂದರೆ ನಾನು ಕಾಲೇಜ್ 5 ಗಂಟೆ ಬಿಟ್ಟಿವಿ, ಈಗ ಗಂಟೆ 8 ಆಯ್ತು. ನಾನು ಸೊಡ್ಡಿಗೆ ಇನ್ನೂ ಚೂರು ನೀರು ಹಾಕಲಿಲ್ಲ. ಎಂತ ಗೊತ್ತಾ, ಅವ್ರು 7 ಗಂಟೆ ಚಿಕನ್ ಕೊಡ್ತೆ ಅಂದಿಕ್ಕೆ ಹೇಳ್ರೆ ನಾನು ವಾಪಸ್ ಡ್ರೆಸ್ ಚೇಂಜ್ ಮೆಂತಾಗ ಮಾಡೋದು ಅಂದಳಿಕ್ಕೆ ನಾನು ಎಂತ ಮಾಡಿ ಇದೇ ಹಂಗೆ ಹೇಗೆ ಕೂಕೊಂಡೆ, ಸೊಡ್ಡಿಗೂ ನೀರು ಹಾಕಲಿಲ್ಲ, ಮೊಬೈಲ್ ಕಾಂತ ಕೂಕೊಂಡೆ. ಈಗ ಹೋಯ್ ಬಂದು ಬಪ್ಪರೊಳಗೆ ಈಗ 8 ಗಂಟೆ ಆಯಿತು. ಆರು ನಂಗೆ ಇನ್ನೊಂದು ಎಂತ ಅಂದರೆ, ಮೊದಲೆಲ್ಲ ಐಟಮ್ಸ್ ತತ್ತಿತ್ತಲ್ಲ, 1 ವರ್ಷದಿಂದ ರೂಮ್ ಮಾಡ್ಕೈತು ನಾವು ಹಳಿ ರೂಮಾಗೆ. ಅಲ್ಲೆಂತ ಅಂದರೆ ₹1000 ಒಂದು ಇಡೀ ಮನೆ ಐಟಮ್ ಬರ್ತಿತ್ತು, ನಮ್ಗೆ ಇಬ್ಬರಿಗೆ ಸಾಕಾತಿದ್ದಿತ್ತು ರೂಮಲ್ಲೇ. ಈಗ ನಿಜ ನಾನು ಕರೆಕ್ಟ್ ಪ್ರಾಂಪ್ಟಾಗಿ ಹೇಳಿದೆ, ₹1,000 ತಗೋರು ಎಂಥದ್ದು ಬರ್ತಿಲ್ಲ. ಎಂತ ಅಂದರೆ 2 ಪ್ಯಾಕೆಟ್ ಒಂದು ಚಿಪ್ಸ್ ಅಂತ ಎಣ್ಣೆ ತಿಂಡಿ ಬರ್ತಲ್ಲ, ಆ ಪ್ಯಾಕೆಟ್ ತಗೊಂಡು ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿ ತಗೊಂಡ್ರು ಕೂಡಲೇ ₹450 ₹500 ಆತ್ತಪ್ಪ. ಏನು ಗೊತ್ತಿಲ್ಲ. ಆರು ಬಂತು ತಿನ್ಕನ್ಸರ್ ಮೇಲೆ ಬರಲೇಬೇಕು. ಎಂತಂದ್ರೆ ನಮ್ಮ ತಿನ್ಕನ್ಸರ್ ಕೂಡ ನಾವೆಂತ ಮಾಡ್ತೀವಿ, ಸ್ವಿಗ್ಗಿ ಝೊಮ್ಯಾಟೊ ಅಂದೇಳಿ ಆರ್ಡರ್ ಮಾಡ್ತೀವಿಲ್ಲ, ಹೋಟ್ಲಲ್ಲಿ ಆರ್ಡರ್ ಮಾಡ್ತು. ಬೆಟರ್ ನಾವೇ ತನಕ ಮಾಡ್ರೆ ಸ್ವಲ್ಪ ಒಳ್ಳೇದಂತ ಹೇಳಿ ತಗೊಂಡು. ಬಟ್ ನಾವು ಜಾಸ್ತಿ ಮಾಡೋದಿಲ್ಲ, ಎಂತಕ್ಕೆ ನಾವು ಸ್ಟೂಡೆಂಟ್ ಅಲ್ಲ, ನಮ್ಗೆ ಸ್ವಲ್ಪ ಎಂಥದ್ದು ಬರೋದು ಓದೋದು ಎಕ್ಸಾಮ್ ಎಂಥದ್ದು ಒಂದಿರುತ್ತೆ. ಅಡುಗೆ ಮಾಡ್ಕೊಂಬ ಎಂಥ ಪ್ರಾಬ್ಲಮ್ ಆಗ್ತಿಲ್ಲ. ಬಟ್ ಈ ಥರ ವೆರೈಟಿ ಎಲ್ಲ ಮಾಡೋದು ಸ್ವಲ್ಪ ಟೈಮ್ ಹೊತ್ತಲ್ಲ, ಹಂಗಾಗಿ ನಾವು ಅಷ್ಟೆಲ್ಲ ಅಂತ ಮಾಡೋದಿಲ್ಲ. ಅಧಿಕ ಪ್ರಸಂಗ ಚಪ್ಪಡಿ ಎಲ್ಲ ಎಂತಕ್ಕೆ, ಅಡುಗೆ ಮಾಡುವ. ಈಗ ಅಡುಗೆ ಸ್ಟಾರ್ಟ್ ತಕೊಂಡು ಬಂದಾಯ್ತು. ಈಗ ತರಕಾರಿ ಕಟ್ ಮಾಡೋ ಕೆಲಸ ಎಲ್ಲ ನಮ್ಮ ಅಂಕಿತಾ ಮೇಡಮ್. ಎಂತಕ್ಕಂದ್ರೆ ನಾನು ಅಡುಗೆ ಮಾಡ್ತೀನಿ, ತರಕಾರಿ ಎಲ್ಲ ಅವಳು ಕಟ್ ಮಾಡಿ ಕೊಟ್ಲು. ಸೊ ಪಟ ಮಾಡೋಕತ್ತು ಅಂದಳಿಗೆ ಅಡುಗೆ ಅಷ್ಟೇ. ₹25 ತೆಂಗಿನಕಾಯಿ ದೊಡ್ಕಿತ್ತು. ಓಕೆ ಸಮೀ ನೀರು ಇವಳು ಎಷ್ಟು ಮೈ ಅಜ್ಜಿ ಅಂದ್ರೆ ತರಕಾರಿ ತೊಳ್ಕೊಪ್ ಕೇಳಿ ಪಾತ್ರದ ನೀರು ತಂದಿಡ್ತ ಇಲ್ಲದ ಈ ನೆಲದ ಮೇಲಂತೂ ಕೊಚ್ಚಬೇಡ. ನಾನು ಹಾಪರ್ಕಿ ಕಾಲಿಗೆ ಕೇಸರು ಪಾಚ ನಡ್ಕ ಬೈಂದೆ. ಶೆಲ್ಫ್ ಇದೆ, ಶೆಲ್ಫ್ ಮೇಲೆ ಕಡಪ ಅದು ಕ್ಲೀನ್ ಮಾಡಿ ಸ್ವಲ್ಪ ವಿಡಿಯೋದಲ್ಲೆಲ್ಲ ಬರ್ತದೆ. ಈಗ ಮುಖ ತೊಳ್ಕೊ ಬಂದೆ. SDCP ಕಾಲೇಜ್ ರವೀಂಜರ್ಸ್ ಚಂದನೇ ತೋರ್ದಿಲ್ಲಪ್ಪ. ಇರ್ಲಿ, ಚಪ್ಪಡಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡುವ. ಈಗ ಕಾಯಿ ಹೊಡಿಕಲ್ಲ, ಕಾಯಿ ಹೊಡೋದು ನಮ್ಮ ಹತ್ರ ಕತ್ತಿನೂ ಇಲ್ಲ, ಎಂಥದ್ದು ಇಲ್ಲ. ಇದ್ರ ಮೇಲೆ ಬಿದ್ದರೆ ಹೊಡೆದು ಹೋಗ್ಬೋದು. ಓನರ್ ಐತಿ ಬರ್ಬೋದು. ನಮ್ದೊಂದು ಬೇರೆ ಅಲ್ಲೊಂದು ಉಂಟು ಕಾಯಿ ಹೊಡಿಲಿಕ್ಕೆ, ಅದೆಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ ಆಯ್ತಾ. ಸೀಕ್ರೆಟ್ ಈಗ ಓಪನ್ ಆಯ್ಕೆ ಅಷ್ಟೇ ಅಲ್ಲ, ಓಪನ್ ಆಯ್ತು. ಓಪನ್ ಆಯ್ತು ಅಷ್ಟೇ ಅಲ್ಲ, ಕಾಯಿಗೆ ಓಪನ್ ಆಯ್ತು. ಕಾಯಿ ನೀರು ಚಂದ. ಕಾಯಿ ನೀರನ್ನೆಲ್ಲ ಸಂಗ್ರಹಣೆ ಮಾಡಬೇಕು, ಯಾಕಂದ್ರೆ ಮುಸುಡಿಗೆ ಹಚ್ಚಿದ್ರೆ ಮುಖ ಪಳಪಳ ಅಂತದ್ದು. ಅದಕ್ಕೆ ಮುಸುಡಿಗೆ ಇಲ್ಲ, ಕೆಲಸ ಕುಡಿದ್ರ ಮೇಲೆ ಚೂರು ಉಳಿತಲ್ಲ, ಅದನ್ನ ಸ್ವಲ್ಪ ಸೊಡ್ಡಿಗೆಲ್ಲ ಗಡ್ಸ್ಕಂತ ಪಳ ಅಂತದ್ ಮುಖ. ಕುಡುಕೆ ಸ್ವಲ್ಪ ರುಚಿ ಆಯ್ತು. ಕುಡುಕ್ ಟೇಸ್ಟ್ ಇದ್ರೆ ಕುಡಿತೇನೆ ನಾನು ಮುಸುಡಿ ಅಷ್ಟು. ಅದ್ರ ಮುಖ ಕೆಲವು ಸಲ ಗಿಂಟದ್, ನನ್ನ ಮುಖ ಸ್ವಲ್ಪ ಸೆನ್ಸಿಟಿವ್ ಇತ್ತು. ಅದಕ್ಕೆ ನಾನು ಬೇಕಾದ ಮಾತು ಅಲ್ಲ, ಬೇಕಾದ್ದು ಬಿಟ್ಟು ಬ್ಯಾಡ್ತಿದ್ದ ಚಪ್ಪಡಿ ಎಲ್ಲ ಮಾಡ್ತೇನೆ. ಇಲ್ಲಿ ಮೇನ್ ಕಾನ್ಸೆಪ್ಟ್ ಇರೋ ಚಿಕನ್ ಸಾರ್ ಬಗ್ಗೆ. ನಾನು ನನ್ನ ಸ್ಕಿನ್ ಕೇರ್ ಎಲ್ಲ ಹೇಳ್ತಿದ್ದೇನೆ, ಮುಸುಡಿಗೆ ಹಚ್ಕೊಳ್ಳಿ ಚಕ ಅಂತದೇ ಎಲ್ಲ. ಹೇಳಿ ಸ್ವಲ್ಪ ಚಪ್ಪಡಿ ಕಮ್ಮಿ ಮಾಡುವ. ಈಗ ಚಿಕನ್ ಅಲ್ಲ ಅಂತ ಕಾಯಿ ನೀರು ಓಪನ್ ಆಯ್ತಾ, ಹೊರಗಾದ್ರೂ ತಗೊಂಡು ಅಂಗಿ ಚಂಪಿ ಚೂರ ಹೇಸ್ಕೀತೆ ಅಂತ ಅನ್ಕೊಂಬೇಡಿ, ಒಗ್ಗದ್ ಸ್ವಲ್ಪ ಸರಿ ಆಯ್ಲಿಲ್ಲ. ಈ ತರ ಈ ಟಿ ಶರ್ಟ್ ಹಾಕೊಂಡು ಕಂಫರ್ಟೇಬಲ್, ಮತ್ತೆ ಯಾವ್ದ್ರಾಗೂ ಕಂಫರ್ಟೇಬಲ್ ಆತೀವಿ.
ಯಾಕಂದ್ರೆ ಕಾಯಿ ಓಪನ್ ಆಯ್ತು, ಒಂದು ಸೀಕ್ರೆಟ್ ಪ್ಲೇಸ್ ಇತ್ತು. ಬೇಕಾ ಕಾಯಿ ನೀರು ಹಾಫ್ ನೀರಿಗೆ ಸಮಪಾಲು ಸಮಭಾಗ ತಗ ಮೆಜರಿಂಗ್ ಸಿಲಿ ಯಾಕೆ ಬಂದ್ಬಿಡು. ಕ್ಯಾಲಿಬ್ರೇಷನ್ ಬೊಂಡ ಕುಡ್ದಂಗ ಅದು ಆಕ್ಚುಲಿ ಕಾಯಿ ಹೊಡಿಲಿಕ್ಕೆ ಒಂದು ಪೊಸಿಷನ್ ಅಲ್ಲೆಲ್ಲ ಹೀಗೆ ನಿಲ್ಬೇಕ್ಯಾ, ಇದೇ ದಿಕ್ಕಿಗೆ ಹೊಡಿಲಿಕ್ಕೆ ಹಾಗೆ ಅಲ್ಲ. ನಮ್ಮನೇಲಿ ಈಚೆ ಸೈಡ್ ಅಲ್ಲಿ ಹೀಗೆ ಹೊಡಿತಾ ಇದ್ವಿ. ಅದು ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡ ಬಿಡ ಅವನ ಡಮ್ ಡಮ್. ಬೇಡವಾ ಹಿಂದೆಲ್ಲ ಹಿಂಗಿತ್ತು ಅನ್ಕೊಂಡ್ಬೇಡಿ. ಇದು ನಾವು ಇಬ್ಬರೇ ಇರುದಲ್ಲ, ಅದಕ್ಕೆ ನಾವು ಸಣ್ಣ ರೂಮ್ನ ತಗೊಂಡಿದ್ದು. ಜಾಸ್ತಿ ದೊಡ್ಡ ರೂಮ್ ಎಲ್ಲ ತಗೊಂಡ್ರೆ ಅದು ರೆಂಟ್ ಎಲ್ಲ ಮಸ್ತ್ ಆಗ್ತಲ್ಲ, ಅದಕ್ಕೆ ನಾವು ಮತ್ತೆ ನಮ್ಗೆ ರೆಂಟ್ ಮಸ್ತ್ ಆಗ್ತಲ್ಲ. ಮೊದ್ಲಿದ್ದದ್ದು ರೂಮ್ 9,000 rupees ಇದ್ದಿತ್ತು. ಎಂತಂದ್ರೆ ನಮ್ ಚೊಕ್ ಮಾಡ್ಕೊಂಬತ್ತಿಲ್ಲ, ಎಷ್ಟು ಮಟ್ಟಿಗೆ ಕೊಳಕ ಇದ್ದಿತ್ತಂದ್ರೆ ನಡ್ಕೊಂಡು ಹೋರೆ ಕಾಲಾಗಿತ್ತಲ್ಲ ಎಂತ ಹೇಳಿ ಕೆಸರಿಗೆ ಹೋಗಿ ಬಂದು ಬಿಟ್ಟು ಕರಿ ಕಲ್ಲರ್ ಹಿಂಗೆ ಹಿಡ್ಕೊಂತದ್ದು ಗೊತ್ತಾ, ಫುಲ್ ರಪ್ಪಣಿ ಹಾಂಗೆ ಹಿಡ್ಕೊಂತಿದ್ವಿ. ವಾರಕ್ಕೆ ಒಂದ್ಸಲ ಮನೆ ಕ್ಲೀನ್ ಮಾಡಿದ್ವಿ ಸ್ಟಾರ್ಟಿಂಗು. ಹೋದ 2 ವಾರಕ್ಕೆ ಒಂದ್ಸಲ ಆಯ್ತು, 3 ವಾರಕ್ಕೆ ಒಂದ್ಸಲ ಆಯ್ತು, 4 ವಾರಕ್ಕೆ ಒಂದ್ಸಲ ಆಯ್ತು, ದೀಪಾವಳಿ ಒಂದ್ಸಲ, ಅಮಾಸಿಗೆ ಒಂದ್ಸಲ, ಹುಣ್ಣಿಮೆಗೆ ಒಂದ್ಸಲ. ಕಾಲಾಗ ಒಳ್ಳೆ ಕಿಟ್ಟ ಬೆಳೆದಾಗ ಇಷ್ಟು ರಾಸಿ ಬೆಳಿತಿದ್ದಿತ್ತು. ಕಾಲು ಸ್ನಾನ ಮಾಡ್ರೂ ಹೋತಿಲ್ಲ ಇದ್ದಿತ್ತು, ಹಂಗಾಯ್ತು. ನಮ್ಗೆ ಅದಕ್ಕೆ ಜಾಸ್ತಿ ಕ್ಲೀನ್ ಎಲ್ಲ ಮಾಡೋಕ್ಕಾತಿಲ್ಲ, ಅಂದರೆ ಕೆಲಸ ಮಾಡೋಕ್ಕಾತಿಲ್ಲ ಅಂದಿಕ್ಕಲ್ಲ, ಅದು ದೊಡ್ಡ ಮನೆ, ಅದಕ್ಕೆ ಸಾಕಾತಿದ್ದು. ಮತ್ತು ನಮ್ಮ ಕಾಲೇಜ್ ಅಂತ ಹೇಳಿ ಅಲ್ಲಿ ವರ್ಕ್ ಅಂದರೆ ಕಾಲೇಜಿಂದ ರಿಲೇಟೆಡ್ ಎಲ್ಲ ಬರೋದು ಓದ್ಕೊಂಬೆಲ್ಲ ಮಾಡೋದು, ನಮ್ಗೆ ಅಷ್ಟು ಕ್ಲೀನ್ ಮಾಡೋದಕ್ಕೆ ಹೋತಿಲ್ಲ ಇದ್ದಿದ್ದಾಯ್ತು. ಇಲ್ಲಿ ರೂಮ್ ಸಣ್ಣದು ಬೇಡ, ಇದನ್ನ ನೆಕ್ಸ್ಟ್ ವಿಡಿಯೋದಾಗ ಎಲ್ಲ ಒಂದು ವಿಡಿಯೋನೇ ಮಾಡಿ ಹಾಕಿ ಅವ್ರು ಎಂತ ಅನ್ಕೊಂಡು ಏನಂತ ಹಿಂಗಿತ್ತ ನೋಡಿ, ಏನ್ ಹಿಂಗೆ ಇರುದು ನೀವ್ ಅನ್ಕೊಂಡ್ ಹಿಂಗೆ ಇರ್ತದ. ನಾನು ಹಿಂಗೆ ದೊಡ್ಡ ಕೊಳಕಿ ಒಂದು ಮೊದಲು ಮಿಕ್ಸಿ ಬಾಟಿಗೆ ಆ್ಯಕ್ಚುಲಿ ಇದು ಫ್ರೈ ಮಾಡ್ಕೊಂಡು ಆನಿಯನ್ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡು, ಆನಿಯನ್ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದನ್ನು ಮತ್ತು ಮೆಣಸು, ಬಡಿ ಸೊಪ್ಪು ಕೊಡು, ಮತ್ತು ಏಲಕ್ಕಿ ಕೊಡು, 4 ಏಲಕ್ಕಿ, 8 ಲವಂಗ, ಮತ್ತು ಒಂದು 4-5 ಸಣ್ಣ ಶುಂಠಿ ಪೀಸು, ಮತ್ತು ಒಂದು 4-5 ಬೆಳ್ಳುಳ್ಳಿ, ಅದನ್ನು ಕೊಡು. ಇದಕ್ಕೆ ಹಾಕಿ ಒಂಚೂರು ಜೀರಿಗೆ ಹಾಕಿ 2. ಇದನ್ನು ಹಾಕಿ ಕಾಯಿ ಇತ್ತಲ್ಲ, ಕಾಯಿನ ಪೀಸ್ ಮಾಡಿ ಇದು ಹಾಕೋದು. ಆ್ಯಕ್ಚುಲಿ ಬರೀ ಅದು ಹಾಕಿ 4-5 ಹಾಕಿ. ಆ್ಯಕ್ಚುಲಿ ಬರೀ ಕಾಯಿ ಹಾಲು ಹಾಕ್ರೆ ಒಳ್ಳೆ ಆಯ್ತು. ಕಾಯಿ ಹಾಲು ಹಾಕಿದ್ರೆ 25 ರೂಪಾಯಿ ಕೊಟ್ಟು ತಂದದ್ದು ಕಾಯಿ ಜೊಟ್ಟಿನೆಲ್ಲ ಬಿಸಾಡ್ರೆ ಹೆಂಗೆ ಮಯೂರಿ ಬೇಡ, ಅದಕ್ಕೆ ಜೊಟ್ಟಿ ಎಲ್ಲ ವೇಸ್ಟ್ ಆಗಿದೆ ಅಂತ ಕನ್ನಡಕ್ಕೆ ಎಲ್ಲನೂ ಹಾಕೋದು. ಎಂತಂದರೆ ಮೊದಲೆಂತ ಮಾಡ್ತಿತ್ತಂದರೆ ಜೊಟ್ಟಿ ಉಳಿತಿತ್ತಲ್ಲ ಇದು ಮಾಡ್ರ ಮೇಲೆ, ಅದನ್ನ ತಗೊಂಡು ಬಾಜಿಗೆ ಹಾಕ್ತಿದ್ದಿತ್ತು ಮಾರನೇ ದಿನ, ಕಸದಿಂದ ರಸ. ಬಟ್ ನಾನು ಬಿಸಾಡೋದು ಅಂತ ಕನ್ನಡ ನಾವು ಚೊಲ್ಟ ಜೊಟ್ಟಿ ಚೋಳ್. ಅದಕ್ಕೆ ಇಡೀ ಕಾಯಿ ಹೊಣ್ಣೆ ಹಾಗೆ ಕಾಯಿ ಹೊಳಿತಲ್ಲ ಅದನ್ನ ಹಾಕೋದು ಹೀಗೆ. ಇದೆ ಅಂತ ನಮ್ಮ ಹತ್ರ ಕತ್ತಿ ಇಲ್ಲ, ನಾನು ಮನೆಯಿಂದ ಎಲ್ಲ ಕತ್ಕೊ ಬರ್ತೇವೆ. ನಮ್ಮ ಮನೆಗೆ ಇರೋದು ಒಂದೇ ಕತ್ತಿ, ಅದನ್ನ ಕತ್ಕೊ ಹೊರಿತಾರೆ. ನಮ್ಮ ಹೊಸ ಕತ್ತಿ ತಗೊಂಡು ಮಾರಿದ್ರೆ ನಾನು ಕೊಡಿತೀನಿ. ದಟ್ಸ್ ಫೈನ್. ನಾವೇ ಇಷ್ಟು ದೊಡ್ಡ ಕಾಯಿ ತುಂಡನ್ನು ತೆಗೆದುಕೊಂಡು, ಆ್ಯಕ್ಚುಲಿ ಪ್ಲೀಸ್ ಯಾರು ಈ ರೆಸಿಪಿನ ಫಾಲೋ ಮಾಡಬೇಡಿ. ನನಗೆ ಅಂತಂದ್ರೆ ಗ್ರೀನ್ ಮಸಾಲ ಮಾತ್ರ ಮಾಡಬಹುದು. ಈಗ ನಾನೆಂತಂದರೆ ಅಮ್ಮನ ಹತ್ರ ಕೇಂಡೆ, ಅಷ್ಟೊತ್ತಿಗೆ ಕಾಯಿ ಇರಲಿಲ್ಲ. ಅಮ್ಮ ಕೇಳಿ ಕಾಯಿ ಇತ್ತ ಕೇಳಲ್ಲ, ನಾನು ಹೇಳಿದೆ ಅಮ್ಮ ಕಾಯಿ ಇಲ್ಲ ಅಂತ ಹೇಳಿದೆ. ಅಮ್ಮ ಅದಕ್ಕೆ ಈಗ ರೆಸಿಪಿ ಹೇಳಲಿಲ್ಲ, ಬೇಡ ಮಗ ಗ್ರೀನ್ ಮಸಾಲನೇ ಮಾಡ್ಕೊ ಅಂತ ಹೇಳ. ಈಗ ನಾನು ಕಾಯಿ ತಗೊಬಂದೆ. ನಮ್ಮ ಮನೆ ಹತ್ರ ನೆಟ್ವರ್ಕ್ ಇಲ್ಲ, ಅಮ್ಮನಿಗೆ ಕಾಲೇ ಹೋದಿಲ್ಲ, ನಂಗೆ ಮಾಡು ಬರ್ತಿಲ್ಲ. ಯೂಟ್ಯೂಬ್ ಕಂಡ್ರೆ ಎಂಥದ್ದೇ ಮಾಡು ನನಗೆ ನಮ್ಮ ಸೈಡ ಮಾಡ್ದಂಗೆ ಆತೇ ಇಲ್ಲ. ಅದಕ್ಕೆ ನಾನು ಎಂತ ಮಾಡ್ತಿದ್ದೆ ಗೊತ್ತಾ, ನಾನು ನನ್ನ ಪ್ರಕಾರ ಗ್ರೀನ್ ಮಸಾಲಕ್ಕೆ ಹಾಕಿದ್ರಲ್ಲ ಅದೆಲ್ಲನೂ ಹಾಕೋದು, ಬಟ್ ಪುದೀನ ಮಾತ್ರ ಹಾಕೋದಿಲ್ಲ. ಅದೆಂತ ಹಾಕೋದಿಲ್ಲ, ಪುದೀನ ಹಾಕೋದಿಲ್ಲ. ಮತ್ತು ಈ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡೋದಿಲ್ಲ. ಬರೀ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಂತ ಅದಕ್ಕೆ ಟೊಮೆಟೊ ಫ್ರೈ ಮಾಡಿ ನಾನು ಚಿಕನ್ ಪೌಡರ್ ತಗೊಬಂದೆ. ಅಮ್ಮ ಹೇಳ ಪೌಡರ್ ಹಾಕಿ ಮಾಡಿ ಮಗ ಈಸಿ ಆಗ್ತದೆ ಅಂತೇಳಿ ಸ್ವಲ್ಪ ಕಾಯಿ ಹಾಕ್ತೆ. 2 ಸೇರಿ ಎಂಥದೋ ಒಂದು ಮಾಡ್ತೆ ಅಂತಕ್ಕಂದ್ರೆ ತಿಂಬುದು ನಾನು ಒಬ್ಬಳೆ, ನಂಗೆ ಗೊತ್ತಿಲ್ಲ. ಮತ್ತು ಈಗ ಅಮ್ಮನಿಗೆ ಕಾಲ್ ಮಾಡಿದ್ರು ಕಾಲು ಹೋತಿಲ್ಲ, ಎಂತ ಅವ್ನು ಮಾಡ್ಕೊಳಗಲ್ಲ. ಮತ್ತು ಕಬಾಬ್ ಮಾಡ್ಕೊಂಡೆ. ಕಬಾಬ್ ಬಂದದ್ದೆ 4 kg 10 ಪೀಸಲ್ಲಿ 4 ಪೀಸ್ ಕಬಾಬ್, 6 ಪೀಸು ಸಾರು, 2 ಪೀಸ್ ಈಗ
ಎರಡು ಪೀಸ್ ಬೆಳಿಗ್ಗೆ ಹಂಚಿನ ದೋಸೆ ಮಾಡೋಕೆ ಮನೆಯಿಂದ ಇದು ಕತ್ಕೊಬೈದೆ, ಮಣ್ಣಿಂದ ಹಂಚು ಬತ್ತಲ್ಲ ಕತ್ಕೊಬೈದೆ, ಅದು ಬೆಳಿಗ್ಗೆ 2 ಪೀಸ್. ಮಧ್ಯಾಹ್ನ ನಾವೆಂತ ಅಂದರೆ ಎಲ್ಲರೂ ಮೂವಿ ಹಾಪ್ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಇಲ್ಲಿ ಬಂದರೆ ಮೂವಿಗೇನೆ ಹೋಯ್ತು, ಸುಮಾರು ಟೈಮ್ ಆಯ್ತು. ಮೂವಿ ಹಾಪ್ ಅಂತ ಪ್ಲ್ಯಾನ್ ಖಂಡಿತ ಹೆಂಗೋ 2 ಪೀಸ್ ಉಳಿತಲ್ಲ, ಅದನ್ನು ನೈಟ್ ತಿಂತೀವಿ. ಮತ್ತು ಮಾರನೇ ದಿನ ಬೆಳಿಗ್ಗೆ ಮಂಡೇ ಅಲ್ಲ, ನಮ್ದು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಚಿತ್ರಾನ್ನ ಪುಳಿಯೋಗರೆ, ಪಲಾವ್ ಅಪರೂಪಕ್ಕೆ ಪಲಾವ್ ತರಕಾರಿ ಇದ್ರೆ. ಮೊದಲು ಜಾಸ್ತಿ ಹೋಟ್ಲಲ್ಲಿ ತಿಂತಿದ್ವಿ, ಈಗ ಹೋಟ್ಲಲ್ಲಿ ತಿಂತಿಲ್ಲ, ಲೇಟ್ ಆಯ್ತಾ. ಆ್ಯಂಡ್ ಪಾಸ್ತಾ ಅದು ಒಳ್ಳೆ ರುಚಿ ಆಗ್ತದೆ. ಜಾಸ್ತಿ ಕಾಯಿ ಹಾಕಿದ್ರೆ ಒಳ್ಳೇದಾಗೋದಿಲ್ಲ, ಕಾಯಿ ಹಾಲು ಹಾಕಿದ್ರೆ ಒಳ್ಳೇದಾಗ್ತದೆ. ತುಂಬ ಕಾಯಿ ಹಾಕಿದ್ರೆ ಉಳಿದದ್ದು ಟೇಸ್ಟೇ ಬರಲ್ಲ. ಕಾಯಿ ಮಾತ್ರ ಹೌದು, ಹೋದ್ಸಲ ಹಾಗೆ ಆಗುತ್ತಲ್ಲ. ಚಿಕನಿಗೆ ಒಳ್ಳೆ ಆಗ್ತು, ಬಟ್ ಪನ್ನೀರಿಗೆ ಅಂತಂದರೆ ಆ್ಯಕ್ಚುಲಿ ಪನ್ನೀರಿಗೆ ಗ್ರೀನ್ ಮಸಾಲ ಮತ್ತು ಸ್ವಲ್ಪನೂ ಒಳ್ಳೆ ಆಗ್ತಿಲ್ಲ. ಅದು ಬರೀ ಟೊಮೆಟೊ ಎಲ್ಲ ಹಾಕಿ ಇದು ಮಾಡಿದ್ರಲ್ಲ, ಅದೇ ಒಳ್ಳೆ ಆಗ್ತು. ಬಟ್ ನನಗೆ ಒಂದು ಅಷ್ಟು ರೆಸಿಪಿ ಗೊತ್ತಿಲ್ಲ. ಬಿಕಾಸ್ ಇಷ್ಟಕ್ಕೆ ಐಟಮ್ ತಗೊಬಂದಿತ್ತು, ಅದನ್ನೆಲ್ಲ ಬಿಸಾಡೋಕತ್ತಾ ಇಲ್ಲ, ಎಲ್ಲ ಆಗ್ತಿಲ್ಲ. 160 ರೂಪಾಯಿ ತಗೊಂಡಿದ್ದವ. ವಿಲ್ಡು ಎಂತ ನೀನ್ ಮುಗಿಲಿಕ್ಕ ಇಲ್ಲ, ನನ್ನ ಮುಚ್ಲಿಕ್ಕ ಒಂದು 2 ಎಷ್ಟು ಕೊಟ್ಟಂದ್ರೆ ಇಡೀ 2 ಬೆಳ್ಳುಳ್ಳಿನೇ ಇದು ಮಾಡಿ ಆಗಿ. ಬೆಳ್ಳುಳ್ಳಿ ರೋಟ್ ಹೌ ಮಚ್ ಯು ನೋ? ಪರ್ ಪೀಸ್ 10 rupees. 50 ಗ್ರಾಮಿಗೆ 40 ರೂಪಾಯಿ. 40 ರೂಪಾಯಿ ತಗೊಂಡ. ಬಂದು 3 ಬಂದಿದೆ. ಸ್ವಲ್ಪ ದಪ್ಪ ಇದೆ. ನಮ್ಮ ಥರನೇ ಗುಂಡಿದ್ದದ್ದು 3-4 ಬಂದಿದೆ. ಸಾಕಲ್ಲ, 3 ಬಂದಿರೋದು. ಶುಂಠಿ ಕೊಡು, ಶುಂಠಿ ಫ್ರೀಯಲ್ಲಿ ಕೊಡು, ಎಷ್ಟು ಬೇಕಾದ್ರೂ ಆಗುತ್ತಾ ಕುಂಬ. ಎಷ್ಟು ಶುಂಠಿ ಖಾಲಿ ಮಾಡು, ಕಹಿ ಬರ್ತದೆ ಶುಂಠಿ ಆಗಿದೆ. ಅದು ಇದ್ರಲ್ಲಿ ಉಂಟು, ಚಿಕನ್ ಚೀಲ ಉಂಟಲ್ಲ ಅದರಲ್ಲುಂಟು. ಇದೆಂತ ಗೊತ್ತಾ, ನನಗೆ ಮತ್ತು ನಾನು ಮಾತೇ ಆಡ್ತೈಕಂತೆ, ನಾನು ಕೆಲಸನೇ ಮಾಡೋದಿಲ್ಲ. ಅದಕ್ಕೆ ನಾನು ಎಲ್ಲ ಗ್ರೈಂಡ್ ಮಾಡಿ ಗ್ಯಾಸ್ ಮೇಲೆ ಚಿಕನ್ ಎಲ್ಲ ತೊಳ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಗ್ಯಾಸಿಗೆ ಹಿಂಗೆ ಎಂತೆಲ್ಲ ಹಾಕ್ತಲ್ಲ. ಅಷ್ಟೊತ್ತೆ ಚಿಕನ್ ಮಾಡೋಕೆ ಎಲ್ಲರಿಗೂ ಬರ್ತದೆ. ನಾನು ಎಂತ ತೋರಿಸ್ತೀನಿ, ಯೂಟ್ಯೂಬಲ್ಲಿ ಚಿಕನ್ ಅಂತ ಹೊಡೆದ್ರೆ 1000 ಬರ್ತದೆ. ನಂದೊಂದು ಓವರ್ ಹಾಕ್ತೀನಿ, ಸಾಕು, ಎಷ್ಟೇ ಸಾಕು. ಕೋಸ್ಟ್ ಬೈ ಕೋಸ್ಟ್ ಅಡಿಗೆ ಮನೆ, ಕೋಸ್ಟ್ ಅಡುಗೆ ಮನೆ ಸ್ವಿಗ್ಗಿಯಲ್ಲೂ ಅವೈಲೇಬಲ್. ಇವಳೊಂದು ಎಂಥ ಫ್ರೆಂಡ್ ಅಂದ್ರೆ, ನಂಗೆ ಅಡ್ಗಿನೇ ಬತ್ತಿಲ್ಲ ಆಯ್ತಾ. ಅಡ್ಗೆ ಚೂರು ಬತ್ತಿಲ್ಲ ನನಗೆ. ನಾನು ಮನೆಗೆ ಉಣ್ಕೊಂಡು ತಿನ್ಕೊಂಡಿದ್ದೆ ಅಂತಂದರೆ 1ರಿಂದ 10ನೇ ಕ್ಲಾಸ್ ತನಕ ನಮ್ಮ ಮನೆಗೆ ಜಾಯಿಂಟ್ ಫ್ಯಾಮಿಲಿ ಇದ್ದದ್ದು. ಹಾಗಾಗಿ ನಾವು ಮಕ್ಕಳು ಯಾರೂ ಕೆಲಸ ಮಾಡ್ತಿರ್ಲಿಲ್ಲ. ಹಾಗೆ ನಾವು ಹೊಸ ಮನೆ ಬಪ್ಪು ಕೊರೋನಾ ಟೈಮ್. ನಂಗೆ ಸ್ಟಡಿ ಮೇಲೆ ಫೋಕಸ್ ಮಾಡೋದು ಜಾಸ್ತಿ. 10th ಸ್ವಲ್ಪ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಾನು ಇಷ್ಟೊತ್ತಿಗೆ ಓದ್ತಾನೆ ಯಾಕಂತಿದ್ದೆ. ಫಸ್ಟ್ ಪಿ ಹೋಗು ಓದ್ತಾನೆ ಯಾಕಂತಿದ್ದೆ, ಸೆಕೆಂಡ್ ಪಿ ಹೋಗು ಓದ್ತಾನೆ ಯಾಕಂತಿದ್ದೆ. ಅದಕ್ಕೆ ಈಗ ಓದು ಎಕ್ಸಾಮ್ ಹಿಂದಿನ ದಿನ ಓದ್ತಿ ಎಂತಂದರೆ ಓದ್ತಾನೇ ಇರೋದು ಇಡೀ ಹೊತ್ತು. ನಂಗೆ ಅದಕ್ಕೆ ಮನೆಗೆ ಅಂತ ಕೆಲಸ ಮಾಡೋದು ಹೇಳೋದಿಲ್ಲ ಆಯ್ತು. ಹಾಗಂತೇಳಿ ನಂಗೇನು ಕೆಲಸ ಹೇಳಿಕೊಡ್ಲಿಲ್ಲ, ಈಗ ಹಬ್ಬಿ ಕೆಲಸನೇ ಹೇಳಿಕೊಡ್ಲಿಲ್ಲ ಅದಕ್ಕೆ ಅಂತ ಇರಲಿಲ್ಲ. ಕೆಲಸ ಎಲ್ಲ ಬೈದು ಹೇಳಿಕೊಡ್ತಿದ್ಲು. ಹಾಗಂದ್ರೆ ನಂಗೆ ಎಲ್ಲ ಕೆಲಸನೂ ಬತ್ತಿ ಇತ್ತು. ಆದರೆ ನಂಗೆ ಜಾಸ್ತಿ ಮನೆಗೆ ಅಂತ ಅಂದರೆ, ಈಗ ನಿಮ್ಮ ಮನೆಗೆಲ್ಲ ಗಂಡು ಮಕ್ಕಳಿಗೆ ಹೆಂಗೆ ಅಂತ ಕೆಲಸ ಕೊಡ್ದಿರ್ತ್ರಿ, ನಂಗೂ ಹಾಗೆ ಕೆಲಸ ಕೊಡ್ದಿಲ್ಲ. ಹಾಗಂದ್ರೆ ನಾ ಗಂಡ ಅಂದು ಕಳ್ಳ ತಿರ್ಗುಗೆ ಚೊಪ್ಪೆಗೂಗೆಲ್ಲ ಹೋಗ್ತಿರ್ಲಿಲ್ಲ, ನಾವು ಓದ್ತಿದ್ದಿದ್ದೆ. ಈಗ ಅನ್ಕೊಂಡು ಏನು ಹಬ್ಬಿ ಎಂತ ಕಲಿಸ್ತಿಲ್ಲ ಅಂದಾಳಿ, ನೀವು ನಿಮ್ಮನೆ ಗಂಡಿ ಕಲ್ಸಿರ್ಯಾ, ಬಾರಿ ಕಲ್ಸಿರ್ಯಾ, ಅಷ್ಟೇ ಮತ್ತೆ ಅದು ಇರ್ತದ ಚಪ್ಪಡಿ ಇರ್ತದ. ಸುಮ್ಮನೆ ಜೋಕ್ ಅದೆಲ್ಲ ತಲೆ ಹಿಡ್ಕೊಂಡ್ಬೇಡಿ. ಈಗ ಏನಂದ್ರೆ ಚಪ್ಪಡಿ ಎಲ್ಲ ಬೇಡ, ನಂಗೆಲ್ಲ ಕೆಲಸ ಮತ್ತೆ ಮುಂದೆ ಸ್ಟೋರಿ ಹೇಳಿಲ್ಲ ಸ್ವಲ್ಪ ಆದರ್ಸ್ಕತ್. ಈಗ ಆಮೇಲೆ ಎಂತ ಆಯ್ತು ಅಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ತನಕ ನಾನು ಎಂತಂದರೆ ಅಡುಗೆ ಎಲ್ಲ ಬತ್ತಿದ್ದೆ ಸ್ವಲ್ಪ ಅಷ್ಟೇ, ನಂಗೆ ಜಾಸ್ತಿ ಎಲ್ಲ ಬತ್ತಿರಲಿಲ್ಲ. ಓದ್ತಾನೆ ಓದ್ಕೊಂಡು ಆರ್ಮನೆ ಅಂತ ಅಂದರೆ ನಾನು ಫಾರ್ಮಸಿ ಓದ್ತೆ ಅಂತ ಹೇಳಿದೆ. ಅದಕ್ಕೆ ನನ್ನ ಪಪ್ಪ ಉದಾರ ಮನಸ್ಸಿನಿಂದ ನಂಗೆ ಏನು ಬೇಕು ಮಗಳೇ ಓದಂತ ಹೇಳಿಬಿಟ್ರೆ ನಾನು ಖುಷಿಯಾಗಿ ಮಂಗಳೂರಿಗೆ ಓಡಿ ಬಂದೆ. ಖುಷಿಯಾಗಿ ಬಂದರೂ ಕೂಡಲೇ ಅಂತಂದರೆ ಮಂಗಳೂರಿನ ಊಟ ಅಂತೂ ಅಸ್ಸಮ್ ಇತ್ತು. ಆದ್ರೆ ನಾನು ಎಂತಂದರೆ ಪಿ ಜಿಯಲ್ಲಿ ಯಾವುದೂ ಊಟ ಒಳ್ಳೆ ಇಲ್ಲ. ನನಗೂ ಫಸ್ಟಿಗೆ ಹೋದಳಿಗೆ ಎಂತೆಂಥ ತಿಂಡಿ ಕೊಡ್ತಿದ್ರು ಅಂದರೆ ನನಗೆ ಅದ್ರ ಹೆಸರು ಕೇಳಿ ಈ ತಿಂಡಿ ಇತ್ತ ನಿಜ ಅನಿಸ್ತಿದ್ದಿದ್ದು. ಒಂದು ತಿಂಗಳು ಇದೆ ನಂಗೆ ಐಲೇ ಇಲ್ಲ ಇರೋಕ್ಕೆ. ಅಮ್ಮನ ಹತ್ರ ಗೌರ್ಮೆಂಟ್ ಹಾಸ್ಟೆಲಿಗೆ ಹೋದೆ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಟೆಲಿಗೆ ಹೋದೆ. 1 ವಾರ ಇದ್ದಿದೆ. ಫಸ್ಟ್ ಟೈಮ್ ನಾನು ಎಲ್ಲೂ ಮರ್ಕಲಿಲ್ಲ, ಅಲ್ಲಿ ಮರ್ಕಿದೆ. ಮತ್ತು ನನ್ನ ಪಪ್ನಿ ಕಾಂಬುಕ ಇಲ್ಲ, ಅಯ್ಯೋ ನನ್ನ ಮಗಳು ಮರ್ಕತ್ಲ ಅಂತ ಹೇಳಿ ಅಲ್ಲಿಂದ ತಗೊಬಂದು ಕಾಲೇಜ್ ಹತ್ರ ಇರು ಪಿ ಜಿಗೆ ಪಪ್ನೇ ಅಲ್ಲಿಂದ ಬಂದು, ನನ್ನ ಪಪ್ಪ ಬೇರೆ ಸೈಡ್ ಕೆಲಸ ಮಾಡು ಬೆಂಗಳೂರು ಗುಲ್ಬರ್ಗಲ್ಲೆಲ್ಲ. ಅಲ್ಲಿಂದ ಬಂದು ಮಂಗಳೂರಿಗೆ ಬಂದು ಪಿ ಜಿ ಹುಡುಕಿ ಪಿ ಜಿ ಶಿಫ್ಟ್ ಮಾಡಿ ನನ್ನ ಮಗಳೊಂಚೂರು ಲೈಕ್ ಕಣ್ಕಣಿ ಅಂತ ಪಿ ಜಿಯರಿಗೂ ಹೇಳಿಕೆ ಹೋಗಿದ್ರು ಗೊತ್ತಿಲ್ಲ ಹೇಳಿಗೆ ಬಿಟ್ಟು ಅಪ್ಕೊ ಅಲ್ಲಿ 1 ತಿಂಗಳು ಇದ್ದಿದೆ. 1 ತಿಂಗಳಲ್ಲ 1 year 2 months ಇದ್ದಿದೆ. ಅದಾದಮೇಲೆ ಅಂತ ಅಂದರೆ ನಮ್ದೀಗ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಬಿಗಿ ಆಯ್ತಲ್ಲ, ನಮ್ಮ ಪ್ಲ್ಯಾನಿಂಗ್ ಬಂತು
ಪಿಜರ್ ಎಷ್ಟು ಪಿಜರಿಗೆ ಎಷ್ಟು ಲಾಭ, 5,000 ರೂಪಾಯಿ ತಕೊಂಡ್ರು, 3,000 ರೂಪಾಯಿ ಅಡುಗೆಗೆ ಗೊತ್ತಿಲ್ಲ, 1,000 ರೂಪಾಯಿ ಅಡುಗೆಗೆ ಗೊತ್ತು, ಇಷ್ಟು ಲಾಭ ನಾವೇ ರೂಮ್ ಮಾಡಿದ್ರೆ ಹೆಂಗತ್ತಂದಳಿಕೆ ಎಲ್ಲರೂ ಬೇಡ ಎಲ್ಲರೂ ಎತ್ಕೊಂಡ್ರ ಮೇಲೆ ರೂಮ್ ಹುಡುಕು ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ರೂಮ್ ಹುಡುಕೋದು ಎಂಥದ್ದು ಗೊತ್ತಿಲ್ಲ, ಬ್ರೋಕರ್. ನಾನು ಇಂಥಕ್ಕೆ ಈ ವಿಷಯ ಮಾತಾಡ್ತಿದ್ದೇನೆ, ನಾನು ಎಲ್ಲಿಗೆ ತಗೊಂಡು ಹೋಗ್ತಿದ್ದೇನೆ, ಚಿಕ್ಕದಿದ್ದ ರೂಮ್. ಇದೊಂದು ಪಟ್ಟ ವಿಷಯ ಹೇಳ್ಬಿಟ್ಟು ಇದು ಲಾಸ್ಟ್ ಹೊಟ್ಟೆ ಮಾತಾಡುವ ಕೋಳಿ. ಆಮೇಲೆ ಎಂತ ಆಯ್ತು, ರೂಮ್ ಹುಡುಕ್ರ ಬೇಡ ಈ ವಿಷಯ ನಾನು ನೆಕ್ಸ್ಟ್ ವಿಡಿಯೋದಾಗೆ ಹೇಳ್ತೆ. ಇದಲ್ಲ ಅಲ್ಲಿಗೆ ಫಿನಿಶ್ ಅಂತ. ಈಗ ಎಲ್ಲಿಗೆ ನಾನು ಬಂದೆ, ಎಲ್ಲ ಸ್ಟಾಪ್ ಮಾಡಿದ್ರೆ ರೂಮಲ್ಲೇ ಫಿನಿಶ್. ಮತ್ತೇನಂದ್ರೆ ಈಗ ರೂಮ್ ಮಾಡ್ರ ಮೇಲೆ ಎಂತ ಅಂದ್ರೆ ನಾವು ಅಡುಗೆ ಎಂಥದ್ದು ಬತ್ತನೇ ಇರಲಿಲ್ಲ, ಸ್ವಲ್ಪ ಬತ್ತಿ ಅಂತ ಹೇಳ್ದಂಗೆ. ಇಲ್ಲಿ ಬಂದ್ರ ಮೇಲೆ ಎಂತ ಅಂದ್ರೆ ಇವಳಿಗಂತೂ ಚೂರು ಅಡುಗೆ ಬತ್ತಿಲ್ಲ. ಅಟ್ಲೀಸ್ಟ್ ನಂಗೆ ಯಾವ್ದು ಕಂಪ್ಯಾಟಿಬಲ್ ಅಥವಾ ಯಾವ್ದು ಬ್ಯಾಡ್ ಇಂಟರಾಕ್ಷನ್ ಅದೆಲ್ಲ ಸ್ವಲ್ಪ ಗೊತ್ತಿತ್ತು. ಇವಳು ಫಸ್ಟ್ ಟೈಮ್ ನಾನಂದ್ರೆ 1-2 ತಿಂಗಳು ಎಂತ ಬರ್ತಿದ್ದಾಯ್ತು. ಬಟ್ ನಾನು ಯೂಟ್ಯೂಬ್ ಇಲ್ಲ ಅಮ್ಮ ಎಲ್ಲ ಮಸ್ತ್ ಕಾಲ್ ಮಾಡಿ ಹೇಳ್ತಿದ್ದು, ಮಗ ಹಿಂಗೆ ಹಾಗಾದ್ರೆ ಕಂಪ್ಲೀಟ್ ಆಗಿ ಎಲ್ಲ ಅಡುಗೆನೂ ಕಲ್ತ್ಕೊಂಡೆ. ಇವಳ ಹತ್ರ ಬಂದಿನಿ ಅಂತಂದ್ರೆ ನಾವು ಕೆಲಸ ಲೇಟ್ ಆಗ್ತದೆ, ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊ ತಿನ್ಕೋಯ್ತು. ಇವಳ ಸ್ಯಾಂಡ್ವಿಚ್ ಮಾಡೋದಕ್ಕೆ ಹೋಯ್ತು. ಇವಳು ಎಂತ ಗೊತ್ತಿಲ್ಲ, ಸತ್ತಳು ಸ್ಯಾಂಡ್ವಿಚ್ಗೆ ಇತ್ತಲ್ಲ ಇದು ಹಾಕಿಳೆ ಎಂತ ಸಾಸ್ ಬದ್ಲಿಕ್ಕೆ ಇದು ಕೆಚಪ್ ಅಂದ್ರೆ ಸಾಸ್ ಜಾಮ್ ಹಾಕಿ ಒಳ್ಳೆ ಮಾಡಿ ಇಟ್ಟಿದ್ದಾರೆ. ಜೋರು ಹೊಸ ಇದ್ದಿತ್ತ, ಅದೇ ನೈಟ್ ಊಟ ಸರಿ ಇರಲಿಲ್ಲ, ಸ್ಟಾರ್ಟಿಂಗ್ ಅಡುಗೆ ಬರ್ತಿಲ್ಲ, ಸರಿ ಆತಿಲ್ಲ. ಯಪ್ಪಾ ಬಾಯಿ ಹಾಕುದಲ್ಲ ಉಪವಾಸ ಬೈದಕ್ಕೆ ಹೋಯ್ತು. ಇದ್ಯಂತ ನನಗೆ ಹೇಳಿದ್ರೆ ನಾನು ಜಾಮ್ ಹಾಕ್ಬೇಡ ಅಂತ ಬಂದು ಜಾಮ್ ಹಾಕಿದ್ದು ಹಾಗೆ ಇಟ್ಟು ಅದಾದ್ಮೇಲೆ ನೋಡಿ ಆ ಥರ ಮಾಡೋದು. ನಾನು ಅಡುಗೆ ಮಾಡೋ ಮುಂದಿದ್ದೆ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ಸಾಸೇ ಹಾಕೋದು, ಇದು ಟೊಮೆಟೊನೇ ಹಾಕಕ್ಕೆ, ಈರುಳ್ಳಿನೇ ಹಾಕೋ ಅನ್ನೋ ಕಾಮನ್ ಸೆನ್ಸ್ ಇದ್ದಿದ್ದು ನನಗೆ. ಅದಕ್ಕೆ ನಾನೇ ಅಡುಗೆ ಮಾಡೋಕೆ ಹಿಡ್ಕೊಂಡೆ. ವೆಜ್ಜೇ ಮಾಡ್ಕೊಳ್ತೀವಿ, ಬಿಕಾಸ್ ಅವಳು ವೆಜ್. ನಮ್ಮ ಹತ್ರ ಮೊದಲೇ ನಾವು ಲೇಸಿ ಅಂದ್ರೆ ಲೇಸಿ, ಅದ್ರಾಗೂ ಎರಡೆರಡು ಮಾಡುವಂಥ ಪೇಷನ್ಸ್ ಅಂತೂ ನಿಜ ನಮ್ಗೆ ಟುರು ಫ್ರೆಂಡ್ಶಿಪ್ ಅಲ್ಲ, ನಾನು ಕೆಲಸ ಮಾಡೋಕೆ ಎರಡೆರಡೆ 6 ದಿನ ಬೆಳಿಗ್ಗೆ ಅಂತಂದ್ರೆ ನಾವು 10 ಗಂಟೆ ಕಾಲೇಜ್, ಇಲ್ಲಿಂದ ಹೊರಡು 9:50ಕ್ಕೆ ಒಂದು ಕಾಲೇಜ್ ಹಿಂದಿಂದ ಅಲ್ಲ, ಸಣ್ಣ ದಾರಿ ಹುಡಿಕೊಂಡು ಅಲ್ಲಿಂದ ಕಾಲೇಜ್ ಗ್ರೌಂಡಿಗೆ ಪಾಗಾರ ಹಾರಿ ಹೋತಿತ್ತು 10 ನಿಮಿಷದಾಗ ಹೋಗ್ಬೇಕಂತಂದ್ರೆ, ಇಲ್ಲಾಂದ್ರೆ ದೊಡ್ಡ ಸುತ್ತಾಗಿ ಹೋಯ್ಕ. ಅದಕ್ಕೆ ಮುಂಚೆ ಹೇಳೋದು ಎಷ್ಟೊತ್ತಿಗೆ ಅಂದರೆ ಅಲ್ಲಿ 9 ಗಂಟೆಗೆ ಎದ್ದು ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ಅಪರೂಪಕ್ಕೆಲ್ಲರೂ ಒಂದು ಬಕೆಟ್ ಸಾರು ಮಾಡಿಟ್ಟು, ಅದು ಟೊಮೆಟೊ ಸಾರು, ಇಲ್ಲಾಂದ್ರೆ ಒಂದು ಬಕೆಟ್ ದಾಲ್ ಸಾರು ಮಾಡಿಟ್ಟು. ಅದೇಂತಂದ್ರೆ ಒಂದಿನ ಫುಲ್ ಬತ್ತ, ಜಾಸ್ತಿ ಏನು ಮತ್ತೆ ತಿಂತಿಲ್ಲ, ಗ್ಯಾಸ್ಟ್ರಿಕ್ ಅಂತಂದು ಅಡಿಗೆ ಜಾಸ್ತಿ ಮಾಡೋದಿಲ್ಲ ಅಷ್ಟೇ. ಹಾಗೆ ದಿನ ದಾಲ್ ಟೊಮೆಟೊ 2 ದಿನ ತಿಂದ್ಕೊಂಡು ಹೊಟ್ಟೆಗೆ ಒಂಥರ ಶುರುವಾತ. ಅದಕ್ಕೆ ಹೊರಗಿನ ತಿನ್ಕನ್ಸ್ತ. ಸ್ವಿಗ್ಗಿಗೆಲ್ಲರೂ ಸಿಕ್ಕತ್ತಕಂದು 150 ರೂಪಾಯಿ ಒಳಗೆ 250 ನಮ್ಮ ಫುಡ್ ಫ್ಯಾಕ್ಟ್ರಿಗೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಅದ್ರಾಗ ಆರ್ಡ್ರ್ ಮಾಡಿದ್ರೆಲ್ಲ ಸ್ವಲ್ಪ ಹೊಟ್ಟೆ ಎಲ್ಲ ನೋವು ಶುರುವಾತು. 1-2 ದಿನ ಜೀರಿಗೆ ಎಲ್ಲ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತು, ಮಾಡ್ಕೊಂಡು ವಾಪಸ್ ಅಡುಗೆ ಮಾಡಿ ಶುರು ಮಾಡಿ ವಾಪಸ್ ನಮ್ದು ಅದೇ ಹಣೆ ಬರ. ಇವತ್ತಿಗೆ ಸಾಕು, ಇದು ಮಾತಾಡ್ತಿದ್ದೇವೆ ನಾನ್ಸೆನ್ಸ್ ಸಾಕು. ಈಗ ಅಡುಗೆ ಮಾಡಿದೆ ಎಲ್ಲ ಮಾಡಿದ ಮೇಲೆ ಹೇಳ್ತೇವೆ, ಇಷ್ಟೆಲ್ಲ ಮಾತಾಡೋದು. ಓಕೆ, ಇಲ್ಲಿಗೆ ಲಾಗ್ ಎಲ್ಲ ಮುಗೀತು. ಬಾಯ್ ಬಾಯ್. ಮತ್ತಂದ್ರೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಬಾಯ್ ಬಾಯ್.